ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಹೋದ ವ್ಲಾಗ್ಸಲ್ಲಿ ಏನೇನಾಯಿತು ಎಲ್ಲ ಹೇಳಿದ್ದೆ ಡೀಟೇಲಾಗಿ. ನನಗೆ ಎಷ್ಟೇ ಕಷ್ಟ ಆದ್ರೂ ನಿಮಗೆ ಕ್ಲಾರಿಟಿ ಸಿಗಬೇಕು ಅಂತ ನಾನು ಎಲ್ಲನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ. ಹಾಗೆ ಅದನ್ನೆಲ್ಲ ನೋಡಿ ನೀವು ಕಮೆಂಟ್ಸ್ ಮಾಡಿರೋದನ್ನೆಲ್ಲ ನೋಡಿದ್ದೀನಿ, ಎಲ್ಲ ಓದಿದ್ದೀನಿ. ತುಂಬ ಥ್ಯಾಂಕ್ಸ್ ಅಷ್ಟೆಲ್ಲ ನೀವು ಒಳ್ಳೆ ಮಾತುಗಳನ್ನು ಆಡಿದ್ದಕ್ಕೆ. ಎಷ್ಟೋ ಧೈರ್ಯ ಬಂತು ನಿಮ್ಮ ಕಮೆಂಟ್ಸ್ನೆಲ್ಲ ನೋಡಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಅಪ್ಪ ಹೋದ್ಮೇಲೆ ಏನೇನೆಲ್ಲ ಆಯಿತು ಅಂತ ನೀವು ನೋಡ್ಬೋದು. ಹಾಗೆ ತುಂಬ ಜನ CCTV ಫುಟೇಜ್ ಏನಾದರೂ ಇದ್ದರೆ ಶೇರ್ ಮಾಡಿ, ನಾವು ಲಾಸ್ಟ್ ಒಂದು ಸಲ ಅಪ್ಪನ ನೋಡಬೇಕು, ನಮಸ್ತೆ ಮಾಡಬೇಕು, ಅವ್ರನ್ನ ಬ್ಲೆಸ್ಸಿಂಗ್ಸ್ ತೊಗೋಬೇಕು ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಇವತ್ತಿನ ವ್ಲಾಗಲ್ಲಿ ಕೆಲವು CCTV ಫುಟೇಜಸ್ ಏನು ಸಿಕ್ತು ನಮಗೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಅಪ್ಪ ಹೋದ್ಮೇಲೆ 11ನೇ ದಿನದ ಪೂಜೆ ಒಳಗೆ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಸ್ಬೇಕು ಅಂತ ಇತ್ತು. ಸೊ ಹೆಲ್ಪರ್ಸ್ ಕೂಡ ಬಂದಿದ್ದರು, ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಬಟ್ ನನಗೆ ಕಬರ್ಡ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಅನಿಸ್ತು. ಅದರಲ್ಲೂ ಎಸ್ಪೆಷಲಿ ಅಪ್ಪಾಜಿ ಕಬರ್ಡ್ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಅಪ್ಪಾಜಿ ಜೊತೆನೇ ಮಾತಾಡ್ತಿರೋ ಥರ ಅನಿಸ್ತಾ ಇತ್ತು ನನಗೆ. ಅವ್ರ ಜೊತೆಗೆ ಇರೋ ಥರ ಅನಿಸ್ತಾ ಇತ್ತು. ಅವರೆಲ್ಲೂ ಹೋಗಿಲ್ಲ ಅಂತ ಅನಿಸ್ತಾ ಇತ್ತು. ಸೊ ಫಸ್ಟ್ ಅವ್ರ ಕಬರ್ಡಿಂದನೇ ಸ್ಟಾರ್ಟ್ ಮಾಡಿದೆ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿಡೋದಕ್ಕೆ. ಆಮೇಲೆ ಅಮ್ಮನ ಕಬೋರ್ಡ್ ಕೂಡ ಎಲ್ಲ ಜೋಡಿಸಿಟ್ಟೆ. ಆಮೇಲೆ ಹೀಗೆ ಒಂದೊಂದೇ ನಾನು ಇನ್ಸೈಡ್ ಏನೇನಿದೆ, ಕ್ಲೋಸ್ಡ್ ಡೋರ್ಸ್ ಒಳಗೆ ಏನೇನಿದೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಹಾಗೆ ಹೊರಗಡೆ ಕ್ಲೀನ್ ಮಾಡೋಕ್ಕೆ ಅಂತ ಬಂದಿದ್ದರು. ಅವ್ರ ಜೊತೆ ಅತ್ತೆ ಕೂಡ ಬಂದಿದ್ದರು, ನಮ್ಮ ಜೊತೆನೇ ಇದ್ದರು ಅತ್ತೆ. ತುಂಬ ದಿನ ತುಂಬ ಹೆಲ್ಪ್ ಮಾಡಿದ್ರು. ಅವರು ಕೂಡ ಎಲ್ಲ ನಿಂತ್ಕೊಂಡು ಅವ್ರ ಹತ್ರ ಎಲ್ಲ ಹೇಳಿ ಕ್ಲೀನ್ ಮಾಡಿಸಿದ್ರು. ಇದೆಲ್ಲ ಅಪ್ಪನ ವಾಚ್ಗಳು, ಸಾಕ್ಸಸ್ಸು, ಮಫ್ಲರ್ಸು, ಕ್ಯಾಪ್ಸು ಎಲ್ಲ ಇದೆ ಇದರಲ್ಲಿ. ಎವ್ರಿ ಡೇ ಯೂಸ್ ಮಾಡ್ತಿದ್ದಂಥ ಐಟಮ್ಸು. ಸೊ ಅಪ್ಪನ ವಾರ್ಡ್ರೋಬ್ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ದಾದಮೇಲೆ ನಾನು ಅಮ್ಮನ ವಾರ್ಡ್ರೋಬ್ನ ಸ್ಟಾರ್ಟ್ ಮಾಡಿದೆ. ಅಪ್ಪಂದು ಆ್ಯಕ್ಚುಲಿ ಜಾಸ್ತಿ ಏನೂ ಬಟ್ಟೆ ಇರಲಿಲ್ಲ. ಸಿಂಪಲ್ ಮನುಷ್ಯ ಅವರು, ಏನು ಜಾಸ್ತಿ ಆಸೆ ಪಡ್ತಿರ್ಲಿಲ್ಲ. ಎಷ್ಟಿದೆಯೋ ಅಷ್ಟರಲ್ಲೇ ಖುಷಿಯಾಗಿರೋರು. ನೆಕ್ಸ್ಟ್ ಈಗ ಅಮ್ಮಂದು ಸೆಕ್ಷನಿಗೆ ಬಂದು ಅಮ್ಮಂದೆಲ್ಲ ಜೋಡಿಸಿಟ್ಟಿದ್ದೀನಿ, ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಎಲ್ಲ ಜೋಡಿಸಿಟ್ಟ ಮೇಲೆ ಅಂತ. ಇದರಲ್ಲೆಲ್ಲ ಅಮ್ಮಂದು ಡೈಲಿ ವೇರ್ ಮತ್ತು ಹೀಗೆ ಸಿಟಿಯಲ್ಲಿ ಓಡಾಡುವಾಗ ಹಾಕ್ಕೊಳ್ಳೋಂಥ ಸ್ಯಾರೀಸು, ಡ್ರೆಸ್ಸಸ್ಸು ಎಲ್ಲ ಇದರಲ್ಲಿದೆ. ಹಾಗೆ ಮನೇಲಿ ಹಾಕ್ಕೊಳ್ಳೋಂಥ ನೈಟೀಸು, ಪೆಟಿಕೋಟ್ಸ್ ಎಲ್ಲ ಇದರಲ್ಲಿ ನೀಟಾಗಿ ಈ ಥರ ಕಾಣೋ ಥರ ಈಸಿಯಾಗಿ ತಕ್ಕೊಳ್ಳೋ ಥರ ಜೋಡಿಸಿಟ್ಟಿದ್ದೀನಿ. ಹಾಗೆ ರೇಷ್ಮೆ ಸೀರೆಗಳು ಮತ್ತು ಪಾರ್ಟಿ ವೇರ್ ಸ್ಯಾರೀಸ್ನೆಲ್ಲ ಬೇರೆ ಕಬೋರ್ಡಲ್ಲಿ ಜೋಡಿಸಿಟ್ಟಿದ್ದೀನಿ. ಯಾಕೆ ಬಿಟ್ಟು ಕುತ್ಕೊಳ್ಳಲ್ವಾ? ಚಪ್ಪಲ್ ಹಾಕೊಂಡು ಕುತ್ಕೋತೀರಾ? ಆಯ್ತು. ಮನೆಯಲ್ಲಿ ಮಕ್ಕಳಿರೋದ್ರಿಂದ ಮನೆ ವಾತಾವರಣ ಎಷ್ಟೋ ಬೆಟರ್ ಅನಿಸುತ್ತೆ. ಯಾಕಂದರೆ ಮಕ್ಕಳು ಆಟ ಆಡ್ತಾ ಇರ್ತಾರೆ, ನಗ್ತಾ ಇರ್ತಾರೆ. ಅವ್ರ ಜೊತೆಗೆ ನಾವು ಸೇರಿಕೊಂಡು ಮಕ್ಕಳ ಥರನೇ ಇರೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ತುಂಬ ಜನ ಅಮ್ಮ ಹೇಗಿದ್ದಾರೆ, ಅಮ್ಮಂಗೆ ಧೈರ್ಯ ಹೇಳಿ ಅಂತೆಲ್ಲ ತುಂಬ ಕಮೆಂಟ್ಸ್ ಮಾಡಿದ್ರಿ. ಅದನ್ನು ನೋಡಿ ಖುಷಿ ಆಯಿತು. ಅಮ್ಮ ಸ್ವಲ್ಪ ವೀಕ್ ಆಗೋಗಿದ್ದಾರೆ, ಬಟ್ ಸ್ಟಿಲ್ ಮೆಂಟಲಿ ಸ್ಟ್ರಾಂಗ್ ಆಗಿರೋಕ್ಕೆ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಮನೆಯಲ್ಲಿ ಮಕ್ಕಳಿರೋದ್ರಿಂದ ಅಮ್ಮ ಮಕ್ಕಳ ಜೊತೆನೂ ಕಾಲ ಕಳೀತಾ ಇದ್ದಾರೆ. ಈಗ ನೀವೇನು ನೋಡ್ತಿದ್ದೀರಾ, ಇದು ಫಸ್ಟ್ CCTV ಫುಟೇಜು ನಮ್ಮ ಮನೆ ಹತ್ರದ್ದು. ಮನೆಯಿಂದ ಅಪ್ಪಾಜಿ ಒಬ್ಬರೇ ನಡ್ಕೊಂಡು ಹೊರಗೆ ಹೋಗ್ತಾ ಇದ್ದಾರೆ. ಅವರೇ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದಾರೆ. ಅಮ್ಮ ಮನೆ ಎಲ್ಲ ಲಾಕ್ ಮಾಡಿಕೊಂಡು ಅಮ್ಮ ನೆಕ್ಸ್ಟ್ ಈಗ ಅಪ್ಪನ ಹಿಂದಿಂದ ಹೊರಗೆ ಬರ್ತಾರೆ. ಅಲ್ಲಿ ಹೊರಗಡೆ ಕಾರ್ ಬಂದು ನಿಂತಿರೋದನ್ನು ನೀವು ನೋಡ್ಬೋದು. ಈಗ ಅಮ್ಮ ಬರೋ ಟೈಮಲ್ಲಿ ಅಪ್ಪ ಲೈಟೆಲ್ಲ ಆಫ್ ಮಾಡಿ ಬಾ ಅಂತೆಲ್ಲ ಕೈಯಿಂದ ಸಿಗ್ನಲ್ ಮಾಡ್ತಿರೋದನ್ನು ಕೂಡ ನೀವು ಥರ್ಡ್ CCTV ಫುಟೇಜಲ್ಲಿ ನೋಡ್ಬೋದು. ನೀವು ತುಂಬ ಜನ ಕೇಳ್ತಾ ಇದ್ರಿ, ನೀವು ಬೇಗ ಕರ್ಕೊಂಡು ಹೋಗಬೇಕಿತ್ತು, ಯಾಕೆ ಲೇಟ್ ಮಾಡಿದ್ರಿ ಅಂತ. ಬಟ್ ಏನು ತೊಂದರೆ ಇಲ್ಲ, ನನಗೆ ಹಾಸ್ಪಿಟ್ಲಿಗೆ ಹೋಗೋಷ್ಟೇನು ನಂಗೆ ಸುಸ್ತಾಗಿಲ್ಲ ಅಂತಲೇ ಹೇಳ್ತಾಯಿದ್ರು ಅಪ್ಪ. ಬೇಡ ಹಾಸ್ಪಿಟಲ್ಗೆ ಹೋಗೋದು ಅಂತಲೇ ಹೇಳ್ತಾ ಇದ್ದಿದ್ದರಿಂದ ಕರ್ಕೊಂಡು ಹೋಗಲಿಲ್ಲ. ಅವರು ಫಸ್ಟಿಂದನೂ ಹಾಗೆ ಒಂಚೂರು ಹುಷಾರಿಲ್ಲ ಅಂದಾಗಲೂ ಕೂಡ ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಏನು ಬೇಡ, ಅದಕ್ಕೆಲ್ಲ ಯಾರಾದರೂ ಹಾಸ್ಪಿಟಲ್ಗೆ ಹೋಗ್ತಾರಾ? ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ, ನಾನು ಎಷ್ಟು ಫಿಟ್ಟಾಗಿದ್ದೀನಿ, ನನಗೇನು ಆಗೋಕ್ಕೆ ಚಾನ್ಸೇ ಇಲ್ಲ ಅಂಥೇಳಿ ಅವ್ರು ಯಾವಾಗಲೂ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಇಷ್ಟನೇ ಪಡ್ತಿರ್ಲಿಲ್ಲ. ಹಾಗೆ ಅವ್ರು ಯಾವತ್ತೂ ಕೂಡ ಒಂದಿನಕ್ಕೂ ಅಡ್ಮಿಟ್ ಕೂಡ ಆಗಿರಲಿಲ್ಲ. ಅಷ್ಟು ಹೆಲ್ದಿ ಪರ್ಸನ್ ಆಗಿದ್ದರು ಅವರು. ಆ್ಯಂಡ್ ಲಾಸ್ಟ್ ಫ್ಯೂ ಮಂತ್ಸಿಂದನೂ ಮಧ್ಯದಲ್ಲಿ ಸ್ವಲ್ಪ ಅನ್ಈಸಿನೆಸ್ ಆಗ್ತಾಯಿದೆ ಅಂತ ಹೇಳಿ ಸ್ವಲ್ಪ ಮಜ್ಜಿಗೆ ಮಾಡಿಸ್ಕೊಂಡು ಕುಡಿದು, ನನಗೇನೋ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಟೈಪ್ ಆಗಿದೆ ಅನ್ನೋದು, ಮಜ್ಜಿಗೆ ಮಾಡಿಸ್ಕೊಂಡು ಕುಡಿಯೋದು ಅಥವಾ ಬಿಸಿ ನೀರು ಮಾಡಿಸ್ಕೊಂಡು ಕುಡಿಯೋದು ಹಾಗೆ ಮಾಡ್ತಿದ್ರಂತೆ. ಯಾವಾಗಾದರೂ ಏನಾದರೂ ಫುಡ್ ತಿಂದಮೇಲೆ ಒಂಥರ ಅಸಿಡಿಟಿ ಥರ ಆದರೆ ಎಲ್ಲ ಅದೇ ರೀತಿ ಆಗಿರ್ಬೋದೇನೋ, ಮತ್ತು ಬಿಸಿ ನೀರು ಕುಡಿದ್ಮೇಲೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇಷ್ಟು ಸೀರಿಯಸ್ ಕಂಡೀಷನ್ ಅಂತ
ಅಮ್ಮಂಗೂ ಕೂಡ ರಿಯಲೈಸ್ ಆಗಿಲ್ಲ. ಆಮೇಲೆ ಚರಿತ್ ಕೂಡ ಅಪ್ಪ ಅಮ್ಮನ ಜೊತೆ ಮಲಗಿರೋದ್ರಿಂದ ಅವರು ಅಮ್ಮನ್ನೂ ಕೂಡ ಎಬ್ಸಿಲ್ಲ. ಚರಿತ್ಗೆ ಅಮ್ಮ ಎಲ್ಲಿ ಎದ್ದು ಲೈಟ್ ಆನ್ ಮಾಡಿಬಿಟ್ರೆ ಚರಿತ್ ಕೂಡ ಎದ್ಬಿಡ್ತಾನೆ, ನಿದ್ದೆ ಎಲ್ಲ ಹಾಳಾಗುತ್ತೆ ಅಮ್ಮಂದು ಚರಿತದು ಅಂತ ಪಾಪ ಅವರು ಎಬ್ಸೋಕ್ಕೆ ಹೋಗಿಲ್ಲ. ಯಾವಾಗಲೂ ಅಷ್ಟೇ ಅವರು ಬೇರೆ ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು ಅಂತಲೇ ಯೋಚನೆ ಮಾಡೋರು. ಇದಿಷ್ಟು ಮನೆ ಹತ್ತಿರದಿಂದ ಹಾಸ್ಪಿಟಲ್ಗೆ ಹೋಗಿದ್ದು ಫುಟೇಜ್ ಆಗಿತ್ತು. ಈಗ ಇದು ಹಾಸ್ಪಿಟಲ್ ಹತ್ರ ಕಾರ್ ಬಂದು ನಿಂತಿದ್ದು, ಹಾಗೆ ಕಾರಿಂದ ಇಳಿದು ಅಪ್ಪ ಹಾಸ್ಪಿಟಲ್ ಎಂಟರ್ ಆಗ್ತಿರೋ ಫುಟೇಜು. ಇಲ್ಲೂ ಕೂಡ ಅಷ್ಟೇ, ಅಮ್ಮ ಕೈ ಹಿಡ್ಕೊಳಕ್ಕೆ ಹೋದಾಗ ನನಗೇನಾಗಿದೆ ಅಂತ ಕೈ ಹಿಡ್ಕೋತಿದ್ದೀರಾ, ನಾನೊಬ್ಬನೇ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕೈ ಬಿಡಿಸ್ಕೊಂಡು ಅಪ್ಪನೂ ಒಬ್ಬರೇ ನಡ್ಕೊಂಡು ಹೋಗಿದ್ದಾರೆ. ಒಳಗೂ ಕೂಡ ಯಾವ ರೂಮಲ್ಲಿ ಹೋಗಬೇಕು ಅಂತ ಕೇಳ್ಕೊಂಡು ಅವರೇ ಆ ರೂಮ್ ಒಳಗೂ ಹೋಗಿ ಇದ್ರ ಮೇಲೆ ಮಲಗಿದ್ದಾರೆ ಕೂಡ ಚೆಕಪ್ ಮಾಡಿಸ್ಕೊಳಕ್ಕೆ. ಯಾರಿಗೂ ಅಷ್ಟು ಸೀರಿಯಸ್ ಕಂಡೀಷನ್ ಅಂತ ಅನಿಸೋ ಥರ ಇರಲಿಲ್ಲ ಆ ಪರಿಸ್ಥಿತಿ. ಬಟ್ ಇದು ಲಾಸ್ಟಿಗೆ ಈ ರೀತಿ ಆಗುತ್ತೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ರಾತ್ರಿ ಕೋಲ್ಡ್ ಪಾಯಸ ತಿಂದಿದ್ರಲ್ಲ, ಅದರಿಂದನೇ ಆಗಿರ್ಬೋದು ಅಂತಲೂ ಅನಿಸ್ತಾ ಇತ್ತು ಅಮ್ಮಂಗೂ ಕೂಡ. ತುಂಬ ಕೋಲ್ಡ್ ಇತ್ತು, ಕೋಲ್ಡ್ ಸ್ವಲ್ಪ ಕಡಿಮೆ ಆದಮೇಲೆ ತಿನ್ನಿ ಅಂದರೆ, ಇಲ್ಲ ಆಲ್ರೆಡಿ ಕೋಲ್ಡ್ ಕಡಿಮೆನೇ ಆಗಿದೆ, ಇದು ನೀವು ಆಗಲೇ ತೆಗ್ದಿಟ್ಟಿದ್ರಲ್ಲ, ಕೋಲ್ಡ್ ಏನಿಲ್ಲ ಅಷ್ಟೊಂದು ಅಂತೇಳಿ ತಿಂದಿದ್ರು. ಸೊ ಆ ಕೋಲ್ಡ್ ಪಾಯಸದಿಂದ ಆಗಿದೆ ಅಂತ ಅವರು ಅಂದ್ಕೊಂಡಾಗ ಅಮ್ಮಂಗೂ ಅದರಿಂದನೇ ಆಗಿರ್ಬೋದು ಅಂತಲೂ ಅನಿಸಿದೆ. ಅದಕ್ಕೆ ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಅದಾದಮೇಲೂ ಈಗ ಹಾಸ್ಪಿಟ್ಲಲ್ಲಿ ಎಂಟ್ರಾಗಿ ಅವರು ಈಗ ನೋಡ್ತಿರ್ಬೋದು ನೀವು 4th ಬಾಕ್ಸಲ್ಲಿ ಹೋಗ್ತಾ ಇದ್ದಾರೆ. ಹಾಸ್ಪಿಟಲ್ ಒಳಗೆ ಹೋಗಿ ಯಾವ ಚೇಂಬರ್ಗೆ ಹೋಗಬೇಕು ಅಂತ ಕೇಳಿಕೊಂಡು ಆ ಚೇಂಬರ್ ಒಳಗೂ ಹೋಗಿ ಮಲ್ಕೊಂಡಿರೋದನ್ನು ನೀವು ನೋಡ್ತಾ ಇರ್ಬೋದು. ಎಷ್ಟೋ ಜನ ಈ ಕತೆ ಹೇಗಾಯಿತು ಅಂತೆಲ್ಲ ಕೇಳಿದಾಗೆಲ್ಲ ಪುನೀತ್ ರಾಜ್ಕುಮಾರ್ದೇ ನೆನಪಾಗುತ್ತೆ, ಅವ್ರದ್ದು ಇದೇ ರೀತಿ ಆಗಿತ್ತು ಅಂತ ಹೇಳಿದರು. ನೀವು ಕೂಡ ತುಂಬ ಜನ ಕಮೆಂಟ್ಸಲ್ಲಿ ಅದನ್ನೇ ಕಮೆಂಟ್ ಮಾಡಿದ್ದೀರಾ. ಯಾರು ಕೂಡ ಅಷ್ಟೇ ಇಷ್ಟು ಹೆಲ್ದಿಯಾಗಿರೋ ಪರ್ಸನ್ಗೆ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡೇ ಇರೋದಿಲ್ಲ. ಯಾರು ಕೂಡ ಅಷ್ಟು ವರ್ಸ್ಟ್ ಸಿಚುವೇಶನ್ ಕೂಡ ಇಮ್ಯಾಜಿನ್ ಮಾಡ್ಕೊಂಡಿರೋದಿಲ್ಲ. ಏನೂ ಆಗಿರಲ್ಲ ಅನ್ನೋ ಪಾಸಿಟಿವ್ ಹೋಪ್ಸಲ್ಲೇ ಹೋಗಿದ್ದು. ಬಟ್ ಈ ರೀತಿಯಾಗಿ ಇದು ಎಂಡ್ ಆಗುತ್ತೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಇದನ್ನೆಲ್ಲ ನಾನು ಇಷ್ಟು ಡೀಟೇಲಾಗಿ ಯಾಕೆ ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನಿಮ್ಮ ಮನೆಯಲ್ಲೂ ನಿಮ್ಮ ಪೇರೆಂಟ್ಸ್ ಆಗಲಿ ಅಥವಾ ಈಗಂತೂ ಯಂಗ್ ಏಜಲ್ಲೇ ಈ ರೀತಿ ಎಲ್ಲ ಆಗೋಗ್ತಾ ಇದೆ. ಎಷ್ಟೋ ಜನ ಕೋವಿಡ್ ವ್ಯಾಕ್ಸಿನೇಷನ್ ತೊಗೊಂಡಿರೋದ್ರಿಂದ ಈಗ ಹೆಲ್ದಿ ಪರ್ಸನ್ಸ್ಗೆ ಯಂಗ್ ಏಜಲ್ಲಿರೋರ್ಗೆ ಈ ರೀತಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಾಯಿದೆ ಅಂತ ಹೇಳ್ತಿರ್ತಾರೆ. ಸೊ ಅದರಿಂದನೂ ಇರ್ಬೋದು. ನಾವೆಲ್ಲರೂ ಈಗ ವ್ಯಾಕ್ಸಿನೇಷನ್ ತೊಗೊಂಡ್ಬಿಟ್ಟಿದ್ದೀವಿ, ಸೊ ಕೇರ್ಫುಲ್ಲಾಗಿರಬೇಕಾಗತ್ತೆ. ಯಾವ ಸಿಮ್ಟಮ್ಸ್ನೂ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ನಮಗಾಗಿದ್ದ ಥರ ನಿಮಗೆ ಆಗಕ್ಕೆ ಹೋಗಬಾರ್ದು. ಟೈಮು ತುಂಬ ಇಂಪಾರ್ಟೆಂಟು. ಸ್ವಲ್ಪ ಅನ್ಈಸಿನೆಸ್ಸು, ಸುಸ್ತು, ಯಾವುದೇ ರೀತಿಯಾದ ಸಿಮ್ಟಮ್ಸು, ವಾಮಿಟ್ಟು ಏನೇ ಆಗ್ತಿದ್ರೂ ತಕ್ಷಣವೇ ಹೋಗಿ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ECG, ಎಕೋ, ಈ ಆಕ್ಸಿಜನ್ನು ಇದೇನಿದೆ ಮನೆಯಲ್ಲೇ, ನಮ್ಮ ಮನೆಯಲ್ಲೇ BP ಮೆಷಿನ್ನು, ಡಯಾಬಿಟಿಸ್ ಚೆಕ್ ಮಾಡೋ ಮೆಷಿನ್, ಗ್ಲೂಕೋಮೀಟರು, ಹಾಗೆ ಆಕ್ಸಿಜನ್ ಚೆಕ್ ಮಾಡೋ ಮೀಟರು ಎಲ್ಲನೂ ಇದೆ. ಆದರೂ ಕೂಡ ಆ ಮೊಮೆಂಟಲ್ಲಿ ಏನು ಮಾಡ್ತಿದ್ದೀವಿ, ಏನಾಗ್ತಿದೆ ಯಾರಿಗೂ ಏನೂ ಹೇಳೋಕ್ಕಾಗೋದಿಲ್ಲ, ಕೈ ಕಾಲು ಆಡೋದಿಲ್ಲ. ಅದಕ್ಕೋಸ್ಕರ ನೀವು ಇಮ್ಮಿಡಿಯೇಟಾಗಿ ಟೈಮ್ ವೇಸ್ಟ್ ಮಾಡದೆ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಲವ್ಡ್ ಒನ್ಸ್ನ ಸೇವ್ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳೋದಕ್ಕೋಸ್ಕರ ನಾನು ನಿಮಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ, ಹಾಗೆ ತೋರಿಸ್ತಾ ಇದ್ದೀನಿ ಕೂಡ. ಅವ್ರು ಯಾವಾಗಲೂ ಬೇರೆಯವ್ರಿಗೆ ನನ್ನಿಂದ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡ್ತಿರ್ತಿದ್ರು. ಹಾಸ್ಪಿಟಲಲ್ಲೂ ಕೂಡ ನಮ್ಮ ಕ್ಲೋಸ್ ರಿಲೇಟಿವ್ಸೇ ಡಾಕ್ಟರ್ಸ್ ಆಗಿದ್ದರೂ ಕೂಡ ಅವರಿಗೆ ಮಿಡ್ ನೈಟಲ್ಲಿ ಏನಕ್ಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು. ಈವನ್ ಅರ್ಲಿ ಮಾರ್ನಿಂಗ್ ಕೂಡ ಅವರು ಎದ್ದೇಳೋ ಟೈಮ್ ಆಗೋವರೆಗೂ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಅವ್ರು ಎದ್ದ ಮೇಲೆ ಕಾಲ್ ಮಾಡೋಣ ಅಂತ ಕೂಡ ಅಷ್ಟೆಲ್ಲ ಯೋಚನೆ ಮಾಡಿದ್ದಾರೆ. ಅದಕ್ಕೋಸ್ಕರನೋ ಏನೋ ಅವ್ರು ಕೊನೆವರೆಗೂ ಯಾರಿಗೂ ಏನು ತೊಂದರೆ ಕೊಡ್ದಲ್ಲೇ ಅವರು ಕೂಡ ಏನೂ ಜಾಸ್ತಿ ನೋವು ಅನುಭವಿಸ್ದಲ್ಲೇ ಹೋಗ್ಬಿಟ್ರು. ಈಗ ಊರಲ್ಲಿ ಎಲ್ಲೇ ಓಡಾಡಿದ್ರು ಅಪ್ಪಂದು ಪೋಸ್ಟರ್ಸು ಎಲ್ಲ ಕಾಣ್ತಾ ಇರುತ್ತೆ. ಎಲ್ಲಿ ನೋಡಿದ್ರೂ ಅಪ್ಪನ ಮುಖಗನೇ ಕಾಣ್ತಾ ಇರುತ್ತೆ. ಅದೇ ನೆನಪಲ್ಲಿ ನಾವು ನಮ್ಮ ಲೈಫ್ನ ಈಗ ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ಚರಿತ್ತು ಕೂಡ ಮನೆಯಲ್ಲೇ ಇದ್ದು ಅವನಿಗೆ ಒಂಥರ ಆಗಿಬಿಟ್ಟಿದೆ. ನಾನು ಇಲ್ಲ ಅಂತ ಯಾವಾಗಲೂ ಕೇಳ್ತಾ ಇರ್ತಾನೆ, ನಾನು ಎಲ್ಲಿ ಅಂತ. ಸೊ ಅವನಿಗೂ ಸ್ವಲ್ಪ ಹೊರಗಡೆ ಎಲ್ಲಾದರೂ ಸುತ್ತಾಡ್ಸ್ಕೊಂಡು ಬಂದರೆ ಅವನಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ, ನಿನಗೂ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಕಾರ್ತಿಕ್ಕು ಈ ಸತಿ ವೀಕೆಂಡು ಮನೆಗೆ ಬಂದಾಗ ನಮ್ಮನ್ನು ಕೂಡ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ಬಂದರು. ಬಟ್ ಹೊರಗಡೆ ಹೋದಾಗ ಹೊರಗಡೆನೂ ಕೂಡ ಎಲ್ಲಿ ನೋಡಿದ್ರು ಅಪ್ಪಂದೇ ಫೋಟೋ ಕಾಣಿಸ್ತಾ ಇದ್ದಿದ್ದರಿಂದ ಒಂಥರ ಬೇಜಾರೇ ಆಗ್ತಾಯಿತ್ತು. ಇವತ್ತಿನ ಈ ವ್ಲಾಗ್ ಇಷ್ಟೇ.
ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.